ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಝೆಂಬಾ 10 ಟ್ಯಾಬ್ಲೆಟ್ ಬಗ್ಗೆ. ಝೆಂಬಾ 10 ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರದ್ದು ಮೇನ್ ಕಂಟೆಂಟ್ ಏನು, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಈ ಟ್ಯಾಬ್ಲೆಟ್ ತಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬಹುದು, ಯಾರು ಇದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿನ ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಝೆಂಬಾ 10 ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ತೆ ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಅಪಿಲೆಪ್ಸಿ ಸಮಸ್ಯೆ ಐತೆ ಅಂದ್ರೆ ಅಪಿಲೆಪ್ಸಿ ಇದಕ್ಕ ಸೀಸರ್ಸ್ ಅಂತಾನು ಕರೀತಾರ್ರಿ, ಮಿರ್ಗಿಕೆ ದೌರೆ ಅಂತಾನು ಕರೀತಾರ. ಸೀಸರ್ಸ್ ನೋಡ್ರಿ ಬಹಳ ತರದ್ ಇರ್ತಾವ. ಟೋನಿಕ್ ಕ್ಲೋನಿಕ್ ಸೀಸರ್ಸ್, ಮಯೋಕ್ಲೋನಿಕ್ ಸೀಸರ್ಸ್, ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಸರ್ಸ್. ಇಲ್ಲ ನಿಮ್ಗೆ ಸಿಜೋಫ್ರೇನಿಯಾ ಸಮಸ್ಯೆ ಆಗೈತೆ ಅಂದ್ರ, ಸೈಕೋಸಿಸ್ ಡಿಸಾರ್ಡರ್ ಆಗೈತೆ ಅಂದ್ರ ಅಲ್ಲಿನ ಡಾಕ್ಟರ್ ಬರ್ದ್ ಕೊಟ್ಟಿರ್ತಾರ. ಮತ್ತು ಮಕ್ಕಳದಾಗ ಫೆಬ್ರೈಲ್ ಸೀಸರ್ಸ್ ಆಗೈತೆ ಅಂದ್ರ ಅವಾಗ ಡಾಕ್ಟರ್ ಇದನ್ನ ಬರ್ದ್ ಕೊಟ್ಟಿರ್ತಾರ. ಫೆಬ್ರೈಲ್ ಸೀಸರ್ಸ್ ಅಂದ್ರ ಮಕ್ಕಳಿಗೆ ಜ್ವರ ಬಹಳ ಜಾಸ್ತಿ ಆಗಿ ನಮ್ಮ ಆಡ ಭಾಷೆದಾಗ ಜ್ವರ ನೆತ್ತಿಗೆ ಏರ್ತಂತಾರ ನೋಡ್ರಿ. ಜ್ವರ ಬಹಳ ಜಾಸ್ತಿ ಆಗಿ ನೆತ್ತಿಗೇರಿ ಮಕ್ಕಳಿಗೆ ಪಿಟ್ಸ್ ಬರ್ತಾವ, ಅದಕ್ಕೆ ಫೆಬ್ರೈಲ್ ಸೀಸರ್ಸ್ ಅಂತಾರ. ಅಲ್ಲಿ ಕೂಡ ಡಾಕ್ಟರ್ ಇದನ್ನ ಬರ್ದ್ ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಬಹಳ ಜಾಸ್ತಿ ಸಿವಿಯರ್ ಎಂಗ್ಸೈಟಿ ಸಮಸ್ಯೆ ಐತಂದ್ರ, ಬಹಳ ಜಾಸ್ತಿ ನೀವು ಟೆನ್ಷನ್ ಮಾಡ್ತೀರಿ, ಹೆದರ್ತೀರಿ, ಅದ್ರ ಸಂಬಂಧ ಏನಾಗಂತೈತೆ ಅಂದ್ರ ನೀವು ಡೈಲಿ ಪ್ರತಿನಿತ್ಯ ಮಾಡೋ ಕೆಲಸ ಕೂಡ ನಿಮ್ಗೆ ಮಾಡಕ್ ಆಗ್ತಾ ಇಲ್ಲ, ಬಹಳ ಜಾಸ್ತಿ ದಣ್ಕೊಣ ಹೋಗ್ತೀರಿ, ಬಹಳ ಜಾಸ್ತಿ ಬೆವರು ಬರ್ತೈತಿ, ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ, ಮತ್ ನೀವು ಬಹಳ ಜಾಸ್ತಿ ಟೆನ್ಷನ್ ಮಾಡ್ಕೊಳ ಅಂತೀರಿ, ಎದಿ ಬಡ್ತ ಬಹಳ ಜಾಸ್ತಿ ಆಗೈತೆ ಅಂದ್ರೆ ಅಲ್ಲಿ ಕೂಡ ಡಾಕ್ಟರ್ ಇದನ್ನ ಸಿವಿಯರ್ ಎಂಗ್ಸೈಟಿದ ಬರ್ದ್ ಕೊಟ್ಟಿರ್ತಾರೆ. ಇದ್ರದ್ದು ಕಂಪೋಸಿಷನ್ ಬಗ್ಗೆ ಹೇಳ್ಕೊಡ್ಬೇಕಂದ್ರ, ಪ್ರತಿ ಒಂದು ಝೆಂಬಾ 10 ಟ್ಯಾಬ್ಲೆಟ್ ಏನಿದೆ ಅದ್ರೊಳಗಡೆ ಕ್ಲೋಬಾಜಾಮ್ 10 mg ಇರ್ತೈತ್ರಿ ಕಂಟೆಂಟ್. ಕ್ಲೋಬಾಜಾಮ್ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಬೆನ್ಸೋಡೈಜಿಪಿನ್ ಅಂತಾರ್ರಿ. ಮತ್ತೆ ಇದು ಯಾವ ರೀತಿ ಕೆಲಸ ಮಾಡ್ತೈತೆ ಅಂದ್ರೆ, ಇದು ನಿಮ್ಮ ಶರೀರ ಒಳಗಡೆ ಕೆಮಿಕಲ್ ಮೆಸೆಂಜರ್ ಗಾಬಾ ಏನಿರ್ತೈತಿ ಅದ್ರದ್ದು ಆಕ್ಟಿವಿಟಿ ಇನ್ಕ್ರೀಸ್ ಮಾಡ್ತೈತಿ. ಅದ್ರ ಸಂಬಂಧ ಏನಾಗುತ್ತಾ ಅಬ್ನಾರ್ಮಲ್ ಮತ್ತೆ ಎಕ್ಸೆಸಿವ್ ಆಕ್ಟಿವಿಟಿ ನರ್ವ್ ಸೆಲ್ಸ್ ನಿಮ್ಮ ಮೆದುಳಿನಾಗ ಏನಾಗ್ತಿರ್ತೈತಿ ಅದನ್ನ ಇದು ಕಡಿಮೆ ಮಾಡ್ತೈತಿ. ಅದ್ರ ಸಂಬಂಧ ನಿಮ್ಮ ಲಕ್ಷಣ ಏನಿರ್ತಾವ ನೋಡ್ರಿ ಅವೆಲ್ಲ ಕಡಿಮೆ ಆಗ್ಬಿಡ್ತೈತಿ, ಮೆದುಳು ಶಾಂತ ಆಗ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದ ತಗೊಳಕ್ ಹೇಳ್ತಾರಂತ. ಮೊದಲ ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಝೆಂಬಾ 10 ಟ್ಯಾಬ್ಲೆಟ್ ಅಡಲ್ಟ್ ಡೋಸೇಜ್, ಯಾರು ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರು ಅದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಅವ್ರು ನೋಡ್ರಿ 20 30 mg ಪ್ರತಿದಿನ ಡಿವೈಡೆಡ್ ಡೋಸ್ನ ಡಾಕ್ಟರ್ ಕೊಡ್ತಾರ. ಮ್ಯಾಕ್ಸಿಮಮ್ ಇದನ್ನ 60 mg ಪ್ರತಿದಿನ ಡಿವೈಡೆಡ್ ಡೋಸ್ನ ಕೊಡ್ಲಾಗ್ತೈತ್ರಿ. ಸೊ ಇದ್ರದ್ದು ಕ್ಲೋಬಾಜಾಮ್ ಡೋಸೇಜ್ ರೀ ಇದು. ಈಗ ಝೆಂಬಾ 10 ಟ್ಯಾಬ್ಲೆಟ್ ಸಾಮಾನ್ಯ ತಿಳಿಸ್ಬೇಕಂದ್ರ ದಿನಕ್ಕೆ 1 ಹೊತ್ತು ರಾತ್ರಿ ತಗೊಳಕ್ ಹೇಳಿರ್ತಾರ್ರಿ, ಇಲ್ಲ ನಿಮ್ಗ ದಿನಕ್ಕೆ 2 ಹೊತ್ತು ಬೆಳಿಗ್ಗೆ 1 ರಾತ್ರಿಗೆ 1 ತಗೊಳಕ್ ಹೇಳಿರ್ತಾರ. ಈ ಟ್ಯಾಬ್ಲೆಟ್ ಅನ್ನು ನೀವು ಹಾಳ ಹೊಟ್ಟೆಲಿನೂ ತಗೋಬಹುದು, ಊಟ ಆದ ನಂತರ ಕೂಡ ತಗೋಬಹುದ್ರಿ. ಈಗ ಕ್ಲೋಬಾಜಾಮ್ ಏನಿದೆ ಇದ್ರ ಪಿಡಿಯಾಟ್ರಿಕ್ ಡೋಸೇಜ್ ಹೇಳ್ಬೇಕಂದ್ರ ಮಕ್ಕಳ ಡೋಸೇಜ್. ಸೊ ನೋಡ್ರಿ, ಯಾವ ಮಕ್ಕಳು ಓದು ತೂಕ 30 kg ತಳಗಡೆ ಇದೆ, ಸೊ ಅವ್ರಿಗೆ ನೋಡ್ರಿ 2.5 mg ಲಿಂತ ಹಿಡಿದು 5 mg ಮಟ್ಟ ದಿನಕ್ಕ 1 ಹೊತ್ತು ಇದನ್ನ ಮಕ್ಕಳಿಗೆ ತಗೊಳಕ ಕೊಟ್ಟಿರ್ತಾರ್ರಿ. ಸೊ ಈಗ ಮಕ್ಕಳಿಗೆ ನೋಡ್ರಿ ಸಡನ್ ಆಗಿ ಫೆಬ್ರೈಲ್ ಸೀಸರ್ಸ್ ಬಂತು ಅಂದ್ರ ಆ ಕಂಡೀಷನ್ 2.5 5 mg ಮಟ್ಟ ಟ್ಯಾಬ್ಲೆಟ್ ಒಂದು ಅವಶ್ಯಕತೆ ಅನುಸಾರ ತಗೊಳಕ್ ಹೇಳ್ತಾರ್ರಿ. ಇಲ್ಲ ಯಾವ ಮಕ್ಕಳಿಗೆ ಮೊದ್ಲ ಫೆಬ್ರೈಲ್ ಸೀಸರ್ಸ್ ಬಂದಿರ್ತಾವ ಅವ್ರಿಗೆ ಮತ್ತೆ ಈ ಜ್ವರ ಬಂತಂದ್ರ ಆ ಕಂಡೀಷನ್ 2.5 mg ಲಿಂತ 5 mg ಮಟ್ಟ 1 ಟ್ಯಾಬ್ಲೆಟ್ ಅವಶ್ಯಕತೆ ಅನುಸಾರ ತಗೊಳಕ್ ಹೇಳಿರ್ತಾರ್ರಿ. ಈ ಟ್ಯಾಬ್ಲೆಟ್ ಹಾಳ ಹೊಟ್ಟಿಲೆ ಇಲ್ಲ ಊಟ ಆದ ನಂತರ ನಾರ್ಮಲ್ ನೀರ್ ಜೊತೆ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ಸೇವನೆ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಡಾಕ್ಟರ್ ನಿಮ್ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ಗೆ ಏನ್ ಸಮಸ್ಯೆ ಇದೆ ಕಂಡು ಹಿಡಿತಾರ, ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡ್ತಾರ. ನೋಡಾದ್ಮೇಲೆ ಈ ಟ್ಯಾಬ್ಲೆಟ್ ಜೊತೆಗೆ ನಿಮ್ಗೆ ಸಪೋರ್ಟಿವ್ ಮೆಡಿಕೇಶನ್ ಏನ್ ಕೊಡೋ ಅಂತಾರ ಅದ್ರ ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ತಗೊಳಕ್ ಹೇಳೋ ಅಂತಾರ ಅಷ್ಟು ದಿನ ತೋರಿ, ಮತ್ತೆ ಯಾವ ಪ್ರಮಾಣದ ತಗೊಳಕ್ ಹೇಳೋ ಅಂತಾರ ಆ ಪ್ರಮಾಣದ ತೋರಿ, ಮತ್ತೆ ಯಾವ ಹೊತ್ತನೆ ತಗೊಳಕ್ ಹೇಳೋ ಅಂತಾರ ಅದೇ ಹೊತ್ತನೆ ತಗೋಬೇಕ್ರಿ. ಈಗ ಈ ಟ್ಯಾಬ್ಲೆಟ್ ತಗೊಂಡ್ರೆ ಏನೇನ್ ಸೈಡ್ ಇಫೆಕ್ಟ್ ಆಗತ್ತೆ ಅನ್ನೋದು ಹೇಳ್ಕೊಡ್ತೀನಿ ನೋಡ್ರಿ. ಕೆಲವೊಂದಿಷ್ಟು ಪೇಷಂಟ್ಸ್ಗೆ ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಬಹಳ ಜಾಸ್ತಿ ನಿದ್ದೆ ಬರೋದು, ಆಯಾಸ ಬರೋದು, ಮೈ ಜುಮ್ ಆಗೋದು, ತಲೆ ಚಕ್ರ ಬರೋದು, ಶರೀರದ ತಾಪಮಾನ ಹೆಚ್ಚಿಗೆ ಆಗೋದು, ಅಗ್ರೆಷನ್ ಆಗೋದು, ಇವೆಲ್ಲ ಸೈಡ್ ಎಫೆಕ್ಟ್ಸ್ ಕಂಡು ಬಂದವ್ರಿ. ಈಗ ಯಾರು ಈ ಟ್ಯಾಬ್ಲೆಟ್ ತಗೊಳಕ್ ಹೋಗ್ಬಾರ್ದು, ಕಾಂಟ್ರಾ ಇಂಡಿಕೇಶನ್. ಸೊ ನೋಡ್ರಿ, ಪ್ರೆಗ್ನೆಂಟ್ ಮಹಿಳೆಯವರು 1ನೇಲಿಂದ 3ನೇ ತಿಂಗಳ ಒಳಗಡೆ ಈ ಟ್ಯಾಬ್ಲೆಟ್ ತಗೊಳಕ್ ಹೋಗ್ಬಾರ್ದು. ಮತ್ತೆ ಯಾವ ತಾಯಂದ್ರು ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ ಅವ್ರು ತಗೋಬಾರ್ದು. ಯಾರಿಗೆ ಗ್ಲಾಕೋಮಾ ಸಮಸ್ಯೆ ಇದೆ, ಇದು ಒಂದು ಕಣ್ಣಿನ ಸಮಸ್ಯೆ, ಇದ್ರಾಗ ಕಣ್ಣಿನ ಒಳಗಡೆ ಪ್ರೆಷರ್ ಜಾಸ್ತಿ ಆಗಿರ್ತೈತ್ರಿ, ಅವ್ರು ತಗೊಳಕ್ ಹೋಗ್ಬಾರ್ದು. ಯಾರಿಗೆ ಸ್ಲೀಪ್ ಆಪ್ನಿಯಾ ಸಮಸ್ಯೆ ಇದೆ, ನಿದ್ದೆ ಹೊತ್ನಾಗ ಯಾರಿಗೆ ಉಸಿರಾಡೋದು ಕಷ್ಟ ಸಮಸ್ಯೆ ರೀ ಇದು, ಆ ಸಮಸ್ಯೆ ಐತೆ ಅವ್ರು ತಗೋಬಾರ್ದು. ಮತ್ತೆ ಮದ್ಯ ಪ್ರಿಯರರು ಯಾರು ಡ್ರಿಂಕ್ಸ್ ಡೈಲಿ ಮಾಡ್ತಾರ ಅವ್ರಿಂದ ತಗೊಳಕ್ ಹೋಗ್ಬಾರ್ದ್ರಿ.
ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡಿ ಝೆಂಬಾ ಟೈಮ್ ಟ್ಯಾಬ್ಲೆಟ್, ಇದು ಬ್ರ್ಯಾಂಡ್ ಹೆಸರಿ. ಕಂಟೆಂಟ್ ಇದ್ರೊಳಗೆ ಕ್ಲೋಬಾಜಾಮ್ 10 mg ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ತಮ್ಮ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ತಯಾರು ಮಾಡಿರ್ತಾರೆ. ಯಾವಪ್ಪ ಅಂದ್ರೆ ನೋಡ್ರಿ ಫ್ರೀಸಿಯಮ್ 10 ಟ್ಯಾಬ್ಲೆಟ್, ಲೋಬಾಜಾಮ್ 10 ಟ್ಯಾಬ್ಲೆಟ್, ಕ್ಲೋಬಾಕ್ಯಾಮ್ 10 ಟ್ಯಾಬ್ಲೆಟ್. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 99 ರೂಪಾಯಿ, 99 ರುಪೀಸ್ನೇ 10 ಟ್ಯಾಬ್ಲೆಟ್ ಅದು ಒಂದು ಸ್ಟ್ರಿಪ್ ಸಿಗ್ತೈತ್ರಿ ನಿಮ್ಗೆ ಝೆಂಬಾ 10 ಟ್ಯಾಬ್ಲೆಟ್ ಅದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ಕೆ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಅವರು ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದ ಎಂಡ್, ಟೇಕ್ ಕೇರ್. ಧನ್ಯವಾದಗಳು.